ಅಂದ್ರೆ ಈ ಧನಾತ್ಮಕ ಶಕ್ತಿ ಸೆಕೆಂಡ್ ಫ್ಲೋರ್ನಲ್ಲೇ ಇದೆಯಾ? ಅದು ಶುಭ ಅಲ್ವೇ? ನೀನ್ ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ? ಇನ್ಯಾಕೆ ಕೇಳ್ತಾರೆ? ಇಂಥ ಸಿಲ್ಲಿ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಕರ್ಮ ಕಣೆ. ಈ ಮನೇಲಿ ಯಾರ್ಯಾರು ಯಾವಾಗ ಯಾವಾಗ ಹೇಗೆ ಆಡ್ತಾರೆ ಒಂದು ಅರ್ಥ ಆಗ್ತಿಲ್ಲ. ಈ ಮನೇಲಿ ಇನ್ಯಾರು ಹೀಗೆಲ್ಲ ಆಡ್ತಾರೆ? ಯಾರ ಬಗ್ಗೆ ಹೇಳ್ತಿದ್ಯೆ? ಇನ್ಯಾರು? ಈ ಮನೆ ಸೊಸೆ ಆರ್ತಿ ಬಗ್ಗೆ. ಏಯ್, ಮಾತ್ಗೂ ಆರ್ತಿನ ಯಾಕೆ ಎಲ್ಲದಕ್ಕೂ ಎಳಿತೀಯ? ರೀ, ಯಾರ ಕಾರಣನೋ ಅವ್ರ ಬಗ್ಗೆ ತಾನೇ ಮಾತಾಡ್ಬೇಕು. ಸುಮ್ನೆ ಎಲ್ರ ಮೇಲೂ ಗೂಬೆ ಕೂರ್ಸಿದ್ರೆ ತಪ್ಪಾಗಲ್ವಾ? ಆಹಾ, ಸರಿ ತಪ್ಪಿನ ಬಗ್ಗೆ ನನಗೆ ಪಾಠ ಹೇಳ್ಕೊಡ್ತಿದ್ಯಾ? ನೋಡೋ, ಇಂಥ ಕೆಲಸಗಳನ್ನ ಈ ಮನೆಯಲ್ಲಿ ಆರ್ತಿ ಮಾಡ್ತಿದ್ದಾಳೋ ಅಥವಾ ಬೇರೆ ಯಾರು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರಲ್ಲ, ಆಗಿದೆ ಅವ್ರಿಗೆ ಮಾರಿ ಹಬ್ಬ. ನನ್ನ ಬುದ್ಧಿಗಿಷ್ಟು. ನಿನ್ ಜೊತೆ ಮಾತಾಡ್ಕೊಂಡು ಅರೇಂಜ್ಮೆಂಟ್ಸ್ ಬಗ್ಗೆ ಮರ್ತೇ ಬಿಟ್ಟೆ. ಏಯ್, ರೆಡ್ ಹ್ಯಾಂಡಾಗಿ ಹಿಡಿತೀರಾ? ಹಿಡೀರಿ. ಇವಳು ರಾಣಿ. ನೀವು ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾನು ಭೂಮಿನ ಸೀಳ್ಕೊಂಡೇ ನುಗ್ತೀನಿ. ಹುಡುಕ್ತಾ ಇದ್ದ ನಿಧಿ ಕಾಲ್ ಹತ್ರನೇ ಬಿದ್ದಂಗಾಯ್ತು. ಅಶೋಕ್, ಸ್ಪೆಷಲ್ ಜ್ಯೂಸ್ ನಿನ್ಗೋಸ್ಕರ. ಥ್ಯಾಂಕ್ ಯು. ಏನ್ ಅಶೋಕ್, ಇಷ್ಟೊಂದು ಸರ್ಗೋಗಿದ್ದೀರಾ? ಹಾಗೇನೂ ಇಲ್ಲ. ಅಲ್ಲ, ಏನೋ ಇದೆ ಅಂತ ನಿಮ್ ಕಣ್ಗಳೇ ಹೇಳ್ತಿದೆ. ಅದೇನು ಅಂತನಾದ್ರೂ ಹೇಳ್ಬಾರ್ದಾ? ಮನೇಲಿ ಏನೇನೋ ಸಮಸ್ಯೆಗಳು ಅಷ್ಟೇ. ಬರೀ ಸಮಸ್ಯೆಗಳಿಗೆ ಅಶೋಕ್ ಇಷ್ಟೊಂದು ಕುಗ್ಗೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಶೋಕ್ಗೆ ಮಾನಸಿಕ ಸ್ಥೈರ್ಯ ಎಷ್ಟಿದೆ ಅಂತನೂ ನಂಗೆ ಗೊತ್ತು. ಮನೇಲಿ ನೆಮ್ಮದಿ ಇಲ್ಲ, ಏನೇನೋ ಟೆನ್ಷನ್ಗಳು. ಯಾರಿಂದ ಅಶೋಕ್? ಆರ್ತಿ ಅಕ್ಕನಿಂದನಾ? ಪಾಪ, ಅವ್ರೇನ್ ಮಾಡ್ತಾರೆ? ಮಗನ್ ನೆನ್ಪು ಕಾಡ್ತಿರತ್ತೆ, ಮರೆಯಕ್ಕಾಗಿರಲ್ಲ. ನೀನು ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡ. ಅವಳ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ಅವಳಿಗೇನಾದ್ರೂ ಕರುಣೆ ತೋರಿದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ಇಷ್ಟು ಪ್ರೀತಿ ಇಟ್ಟಿದ್ರಿ ನೀವು, ಅವ್ರಿಗಿದೆಲ್ಲ ಅರ್ಥನೇ ಆಗಲ್ವಾ? ಹೋಗ್ಲಿ ಬಿಡಿ ಅಶೋಕ್, ಸಮಾಧಾನ ಮಾಡ್ಕೊಡಿ. ಸಾರಿ, ನಾನು ಇದನ್ನೆಲ್ಲ ನಿಮ್ಮ ಜೊತೆಗೆ. ಪರವಾಗಿಲ್ಲ ಅಶೋಕ್, ಕಷ್ಟಕ್ಕೆ ಸ್ಪಂದಿಸದೇ ಇರೋಷ್ಟು ಕಟುಕಿ ನಾನಲ್ಲ. ನಿಮ್ ಕಷ್ಟ ನನ್ನ ಕಷ್ಟ ಇದ್ದಾಗೆ. ಅಶೋಕ್ ಯಾವಾಗ್ಲೂ ಆಕ್ಟಿವ್ ಆಗಿ ಖುಷಿಯಾಗಿರ್ಬೇಕು. ಥ್ಯಾಂಕ್ಸ್. ಅಶೋಕ್, ಇವತ್ತು ನಾನೇ ನನ್ನ ಕೈಯಾರ ಅಡ್ಗೆ ಮಾಡ್ತೀನಿ, ನೀವಿಲ್ಲೇ ಊಟ ಮಾಡಿ ಹೋಗ್ಬೇಕು. ಸಾರಿ, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಏನ್ ಅಶೋಕ್, ಯಾವಾಗ್ಲೂ ಅರ್ಜೆಂಟಲ್ಲಿ ಇದ್ರೆ ಹೇಗೆ? ಅಂಥದ್ದೇನು ಅಂತ? ಓ, ನಾನು ನಿಮ್ಗೆ ಹೇಳೋದೇ ಮರ್ತೋದೆ. ಇವತ್ತು ಚೈತ್ರನ್ ಬರ್ತ್ಡೇ, ಮನೇಲಿ ಪಾರ್ಟಿ ಇಟ್ಕೊಂಡಿದೀವಿ. ನೀನು ಮತ್ತೆ ಅಮ್ಮ ಇಬ್ರು ಬರಲೇಬೇಕು. ಅದು ನಾವು ನಿಮ್ಮನೆಗೆ. ಅದರಲ್ಲೇನಿದೆ, ಬನ್ನಿ. ನೀವೇನು ಬೇರೆಯವರಲ್ವಲ್ಲ. ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರಮ್ಮ. ಸರಿ, ಬರ್ತೀವಿ. ಸರಿ, ನಾನೇನು ಬರ್ತೀನಿ. ಬಾಯ್ ಅಶೋಕ್, ಟೇಕ್ ಕೇರ್. ಅಶೋಕ್, ಕೊನೆಗೆ ನೀನೇ ನಮ್ಮನ್ನ ನಿಮ್ಮ ಮನೆಗೆ ಇನ್ವೈಟ್ ಮಾಡಿಬಿಟ್ಟೆ.
ಮಮ್ಮಿ ಏನಾಯ್ತು? ಚೈತ್ರ ಸ್ಟೀರಿಂಗ್ ತಿರುಗ್ತಲ್ಲ ಚೈತ್ರ. ಮಮ್ಮಿ ಬ್ರೇಕ್ ಹಾಕಿ ನಿಲ್ಲಿಸ್ಬಿಡಿ. ಅಯ್ಯೋ, ಬ್ರೇಕ್ ಕೂಡ ಫೇಲ್ ಆಗಿದೆ ಚೈತ್ರ. ಅಯ್ಯೋ ದೇವ್ರೆ. ಅಯ್ಯೋ, ಮಮ್ಮಿ ಮುಂದ್ಗಡೆ ವೆಹಿಕಲ್ ಇದೆ. ಮಮ್ಮಿ ರಾತ್ರಿ ಇಲ್ಲೆಲ್ಲ ಓಡಾಡಿ ದೀಪ ಇಟ್ಟಿದ್ದು ಇಲ್ಲೇ ತಾನೆ. ಸೈಡ್ಗೆ ಹೋಗಿ. ಫೈನಲಿ ಕೇಕ್ ತಂದ್ವಿ, ತುಂಬಾ ದೊಡ್ಡ ಕೇಕ್. ಒಂದ್ಸಲ ನೋಡ್ಬೋದಾ? ಅಯ್ಯೋ ಹಾಗೆಲ್ಲ ನೋಡೋ ಹಾಗಿಲ್ಲ, ತುಂಬಾ ದೊಡ್ಡ ಕೇಕ್ ಇದು. ರೀ ಸ್ವಲ್ಪ ಸುಮ್ಮನಿರ್ತೀರಾ? ಎಷ್ಟು ಸಲ ಅಂತ ಅದನ್ನೇ ಹೇಳ್ತಿರ್ತೀರಾ? ಅಯ್ಯ ಇದೊಳ್ಳೆ ಕತೆ ಆಯ್ತಲ್ಲ, ತುಂಬಾ ದೊಡ್ಡ ಕೇಕ್ ಅಂತ ಹೇಳತ್ತಪ್ಪ ಅಲ್ವೇನಾ ಚಂದ್ರ? ಹೌದಣ್ಣ. ಇದು ತುಂಬಾ ದೊಡ್ಡ ಕೇಕು. ಅದ್ ಸರಿ ಚಂದ್ರ, ಅದಕ್ಕೆ ನಾ ಶಾಪಿಂಗ್ ಕರ್ಕೊಂಡು ಹೋಗ್ಲಿಲ್ವಾ? ಇಲ್ಲ ಅಕ್ಕ, ಜಯಸಿಂಹನ ನಾವು ಇಬ್ರು ಕೇಕ್ ತರಕ್ಕಂತ ಹೋಗಿದ್ನು. ಆರ್ತಿ ಅಮ್ಮ ಫೋನ್ ಮಾಡಿದ್ರು, ಬರೋಕ್ಕಾಗಲ್ಲ ಅಂತ ಹೇಳಿದೆ. ಅಂದ್ರೆ ಅದಕ್ಕೆ ಒಬ್ರೆ ಡ್ರೈವ್ ಮಾಡ್ಕೊಂಡು ಹೋಗಿದಾರ? ಗಾಡಿ ಆಂಜನೇಯ, ಆಗಿರೋ ಒಂದು ಕೆಟ್ಟ ಘಟನೆನೇ ಇನ್ನೂ ಮರ್ತಿಲ್ಲ. ಅಯ್ಯೋ ನೆನಪು ಮಾಡ್ಕೊಂಡ್ರೆ ಮೈಯೆಲ್ಲ ನಡ್ಕ ಓಡಿಸುತ್ತೆ. ಇಂಥ ಸಮಯದಲ್ಲಿ ಆರ್ತಿ ಯಾಕೆ ಒಬ್ಳೆ ಕಾರ್ ಓಡಿಸಕ್ ಹೋದ್ಲು? ಈಗ ಏನ್ ಮಾಡೋದಕ್ಕ? ಈಗಲೇ ಎಲ್ರಿಗೂ ಈ ವಿಷಯನ ತಿಳಿಸ್ಬೇಕು.
ನನಗೇನೂ ಆಗಿಲ್ಲ, ತಲೆ ಸ್ವಲ್ಪ ನೋವ್ತಿದೆ. ಮಮ್ಮಿ, ನಿಮ್ಮ ಹಣೆಯಲ್ಲಿ ರಕ್ತ ಬರ್ತಿದೆ. ಚೈತು, ಆ ಫಸ್ಟ್ ಏಡ್ ಬಾಕ್ಸ್ ತಕ್ಕೊಡು. ಮಮ್ಮಿ, ನಿಮಗೆ ಕಾರ್ ಓಡ್ಸಕ್ ಬರಲ್ಲ ಅಂದ್ರೂ ಯಾಕೆ ಓಡಿಸ್ತೀರಾ? ಇಲ್ಲ ಚೈತ್ರ, ನನ್ನ ಕಾರ್ ಓಡ್ಸಕ್ ಬರುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಸ್ಟೇರಿಂಗ್ ಜಾಮ್ ಆಗೋಯ್ತು. ಇದೇನಿದು? ಈಗ ಸ್ಟೇರಿಂಗು ಬ್ರೇಕು ಎರಡೂ ಸರಿಯಾಗಿದೆ, ಆಗ್ಲೇ ಯಾಕೆ ಲಾಕ್ ಆಯ್ತು? ಇದಕ್ಕೆಲ್ಲ ಕಾರಣ ಚಿರುನಾ? ಎಲ್ಲ ಚೆನ್ನಾಗಿದೆ ಅಂದಮೇಲೆ ಯಾಕೆ ಮಮ್ಮಿ ಆಕ್ಸಿಡೆಂಟ್ ಆಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಚೈತು. ದೇವ್ರ ದಯದಿಂದ ನಮ್ಮಿಬ್ರಿಗೂ ಏನೂ ಆಗ್ಲಿಲ್ವಲ್ಲ. ಚೈತು, ಮನೇಲಿ ಯಾರಿಗೂ ಈ ವಿಷಯನ ಹೇಳ್ಬೇಡ. ಮನೇಲಿ ಎಲ್ರಿಗೂ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ, ಇಲ್ಲಾಂದ್ರೆ ಅದಕ್ಕೊಂದು ಕತೆ ಕಟ್ತಾರೆ. ಓಕೆ ಮಮ್ಮಿ, ನಾನು ಯಾರಿಗೂ ಹೇಳಲ್ಲ. ಆದ್ರೆ ನಿಮ್ಮ ಮನೆ ಮೇಲೆ ಗಾಯ ಆಗಿರೋದನ್ನ ಕೇಳ್ತಾರೆ. ಅದಕ್ಕೆ ನಾನು ಏನು ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡು. ಮಮ್ಮಿ, ಈಗಲೂ ನೀವೇ ಕಾರ್ನ? ಚೈತು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನೇ ಕಾರ್ ಓಡಿಸ್ತೀನಿ. ಇನ್ನೇನು ಸ್ವಲ್ಪ ದೂರ ಅಷ್ಟೇ, ರೀಚ್ ಆಗ್ಬಿಡ್ತೀವಿ. ಸರಿ. ಧನಾತ್ಮಕ ಶಕ್ತಿ ಸಮೀಪಿಸುತ್ತಿದ್ದಂತೆ ದೀಪ ತಾನಾಗಿಯೇ ಹೊತ್ತಿಕೊಳ್ಳುತ್ತದೆ. ಆ ದೀಪ ಎಲ್ಲಿ ಹೊತ್ತಿಕೊಳ್ಳುತ್ತದೋ ಅದರ ಸುತ್ತ ಹುಡುಕಾಡಿ. ಆ ಧನಾತ್ಮಕ ಶಕ್ತಿ ಅಲ್ಲೇ ಪ್ರತಿಷ್ಠಾಪನೆ ಆಗಿರುತ್ತದೆ.
ನಂದಿ ವಿಗ್ರಹ ಇವ್ರ ಕಣ್ಣಿಗೆ ಬಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಮನೆಯವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ಬಿಡ್ತಾರೆ. ವೆಲ್ಕಮ್ ಮೇಡಮ್. ಬಟ್ಟೆ ಯಾವ ಥರ ಬೇಕಿತ್ತು, ಯಾರಿಗೆ ಬೇಕಿತ್ತು? ನನ್ನ ಮಗಳಿಗೆ ಗೌನ್ ಬೇಕಾಗಿತ್ತು. ಮಕ್ಕಳು ಬಟ್ಟೆನ 5th ಫ್ಲೋರಲ್ಲಿದೆ, ಅಪೋಸಿಟ್ ಲಿಫ್ಟ್ ಇದೆ. ಹೋಗಿ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಮಮ್ಮಿ ಚೈತು, ಹೆದರ್ಕೋಬೇಡ, ನಾನು ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ. ಮಮ್ಮಿ ನಂಗೆ ತುಂಬಾ ಭಯ ಆಗ್ತಿದೆ. ಭಯ ಪಡಬೇಡ ಚೈತು, ಲಿಫ್ಟ್ ಓಪನ್ ಆಗುತ್ತೆ, ನಾನು ಬಂದೇ ಇರು. ಕೊಂಡ್ರಾಕೊಳ್ರಮ್ಮ ಆ ಕಡೆ ಎಲ್ಲ ಇದು ಸೆಟ್ ಮಾಡ್ಕೊಳ್ಳಿ. ಕೊಂಡ್ರಾಕೊಳ್ಳಿ. ಒಂದು ನಿಮಿಷ, ನನ್ನ ಮಗಳು ಲಿಫ್ಟಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ದಾಳೆ. ಪವರ್ ಇದೆಯಲ್ಲ, ಅದೇ ಕ್ಲೋಸ್ ಆಗುತ್ತೆ ಲಿಫ್ಟು. ಸರ್ ಪ್ಲೀಸ್, ನಿಜವಾಗ್ಲೂ ನನ್ನ ಮಗಳು ಒಳಗಡೆ ಕ್ಲೋಸ್ ಆಗಿದ್ದಾಳೆ, ಬೇಕಾದ್ರೆ ನೀವೇ ಬಂದು ನೋಡಿ. ನೀವೇನು ಹೆದರ್ಕೋಬೇಡಿ ಮೇಡಮ್, ಏನೂ ಆಗಲ್ಲ. ಅದೇನು ಅಂತ ನಾನು ನೋಡ್ತೀನಿ. ಭರತ್, ಪವರ್ ಇದೆ, ಲಿಫ್ಟ್ ಕ್ಲೋಸ್ ಆಗಿದೆ, ಇವ್ರ ಮಗಳು ಒಳಗಡೆ ಇದ್ದಾರೆ, ಅದೇನಂತ ಸ್ವಲ್ಪ ನೋಡಿ. ಜನರೇಟ್ ಹತ್ರ ಹೋಗಿ ನೋಡ್ತೀನಿ ಸರ್. ಚೈತು 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 ಮೇಡಮ್ ಟೆನ್ಷನ್ ಮಾಡ್ಕೋಬೇಡಿ, ನಮ್ಮ ಶಾಪಲ್ಲಿ ಪವರ್ ಇದ್ದು ಲಿಫ್ಟ್ ಸ್ಟಾಪ್ ಆಗಿರೋದು ಇದೆ ಮೊದಲ ಸಲ. ಅದೇನೋ ಅಂತ ನಾನು ನೋಡ್ತೀನಿ. ಸರ್, ಮಗು ಒಳಗಡೆ ಸ್ಟಕ್ ಆಗ್ಬಿಟ್ಟಿದೆ, ಆಗ್ಲಿಂದ ಅವಳ ಧ್ವನಿ ಕೇಳಿಸ್ತಿತ್ತು, ಈಗ ಅದು ಕೇಳಿಸ್ತಾ ಇಲ್ಲ. ಅದೇನು ಅಂತ ಬೇಗ ನೋಡಿ ಸರ್ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ನೋಡ್ತೀನಿ ಅದೇನು ಅಂತ ನೋಡ್ತೀನಿ.